ವಿದ್ಯಾರ್ಥಿಗಳೇ, ಈ ಅಧಿವೇಶನದಲ್ಲಿ ನಾವು ಬಹುಪದಗಳ ಬಗ್ಗೆ ಕಲಿತೇವೆ. ವಿಷಯಕ್ಕೆ ಹೋಗುವ ಮೊದಲು ನಾವು ಕೆಲವು ಅಂಶಗಳನ್ನ ಚರ್ಚಿಸೋಣ. ವಿದ್ಯಾರ್ಥಿಗಳೇ, ಬೀಜಗಣಿತದ ಅಭಿವ್ಯಕ್ತಿ ಏನು ಎಂದು ನಿಮಗೆ ತಿಳಿದಿದೆಯೇ? ಬೀಜಗಣಿತದ ಅಭಿವ್ಯಕ್ತಿ ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ವಿಭಜನೆಯ ಅಥವಾ ಹೆಚ್ಚಿನ ಕಾರ್ಯಾಚರಣೆಗಳನ್ನ ಸಂಪರ್ಕಿಸುವ ಸ್ಥಿರಾಂಕಗಳ ಮತ್ತು ಅಸ್ಥಿರಗಳ ಸಂಗ್ರಹವಾಗಿದೆ. ವಿವಿಧ ಬೀಜಗಣಿತದ ಅಭಿವ್ಯಕ್ತಿಗಳನ್ನ ಚಿಹ್ನೆಗಳಿಂದ ಪ್ರತ್ಯೇಕಿಸಲಾಗಿದೆ. ಮೈನಸ್, ಪ್ಲಸ್, ಇಂಟು, ಡಿವೈಡೆಡ್ ಬೈ ಈ ತರ. ಉದಾಹರಣೆಗೆ ಬೀಜಗಣಿತದ ಅಭಿವ್ಯಕ್ತಿಗಳು ಅವುಗಳ ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರದ ಬಗ್ಗೆ ನಾವೀಗಾಗಲೇ ನಿಮ್ಮ ಹಿಂದಿನ ತರಗತಿಯಲ್ಲಿ ಅಧ್ಯಯನ ಮಾಡಿದ್ದೇವೆ. ಕಲಿಕೆಯ ಫಲಿತಾಂಶಗಳು ಈ ಅಧಿವೇಶನದ ನಂತರ ನಿಮಗೆ ಸಾಧ್ಯವಾಗುತ್ತೆ ಇದನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳಲು. ಗುಣಾಂಕ ಮತ್ತು ವೇರಿಯೇಬಲ್ ಪರಿಕಲ್ಪನೆಯನ್ನ ಅರ್ಥ ಮಾಡಿಕೊಳ್ಳಲು. ಶೂನ್ಯ ಬಹುಪದವನ್ನ ಅರ್ಥ ಮಾಡಿಕೊಳ್ಳಲು. ಏಕಪದ, ದ್ವಿಪದ, ತ್ರಿಪದಿಯನ್ನ ಅರ್ಥ ಮಾಡಿಕೊಳ್ಳಲು. ಪ್ರಮುಖ ಪದಗಳು ಬಹುಪದೋಕ್ತಿ, ಪದವಿ, ಗುಣಾಂಕ, ವೇರಿಯೇಬಲ್, ಏಕಪದೀಯ, ದ್ವಿಪದ, ತ್ರಿಪದಿ, ಶೂನ್ಯ ಬಹುಪದೋಕ್ತಿ. ನಾವು ಕೆಲವು ಮೂಲಭೂತ ವ್ಯಾಖ್ಯಾನಗಳನ್ನ ಚರ್ಚಿಸೋಣ. ವೇರಿಯೇಬಲ್. ವೇರಿಯೇಬಲ್ ಎನ್ನುವುದು ಯಾವುದೇ ನೈಜ ಮೌಲ್ಯವನ್ನ ತೆಗೆದುಕೊಳ್ಳುವ ಸಂಕೇತವಾಗಿದೆ. ವೇರಿಯೇಬಲ್ ಅನ್ನ ಸೂಚಿಸುವ ನಾವು ಸಾಮಾನ್ಯವಾಗಿ ಎಕ್ಸ್, ವೈ, ಝೆಡ್ ಅಕ್ಷರಗಳನ್ನ ಬಳಸ್ತೇವೆ. ಎಲ್ಲಾ ಬೀಜಗಣಿತದ ಅಭಿವ್ಯಕ್ತಿಗಳು ಎಂದು ನಮಗೆ ತಿಳಿದಿದೆ. ನಿರಂತರ ಸ್ಥಿರಾಂಕವು ಬೀಜಗಣಿತದ ಅಭಿವ್ಯಕ್ತಿ ಎಂದಿಗೂ ಬದಲಾಗದ ಮೌಲ್ಯ ಅಥವಾ ಸಂಖ್ಯೆ. ಸ್ಥಿರಾಂಕಗಳನ್ನ ಸೂಚಿಸಲು ನಾವು ಸಾಮಾನ್ಯವಾಗಿ ಎ, ಬಿ, ಸಿ ಅಕ್ಷರಗಳನ್ನ ಬಳಸ್ತೇವೆ. ನೀವು ಎಲ್ಲಾ ಬೀಜಗಣಿತದ ಅಭಿವ್ಯಕ್ತಿಗಳನ್ನ ಗಮನಿಸಿದರೆ ಸ್ಥಿರ ವೇರಿಯೇಬಲ್ ರೂಪದಲ್ಲಿವೆ. ಆದಾಗ್ಯೂ ಸ್ಥಿರವನ್ನ ಸೂಚಿಸುವ ಅಕ್ಷರ ಮತ್ತು ವೇರಿಯೇಬಲ್ ಅನ್ನ ಸೂಚಿಸುವ ಅಕ್ಷರದ ನಡುವೆ ವ್ಯತ್ಯಾಸವಿದೆ. ಸ್ಥಿರಾಂಕಗಳ ಮೌಲ್ಯಗಳು ನಿರ್ದಿಷ್ಟ ಸನ್ನಿವೇಶದಲ್ಲಿ ಒಂದೇ ಆಗಿರುತ್ತೆ. ಅಂದರೆ ಸ್ಥಿರಾಂಕಗಳ ಮೌಲ್ಯಗಳು ಸಮಸ್ಯೆಯಲ್ಲಿ ಬದಲಾಗುವುದಿಲ್ಲ. ಆದರೆ ವೇರಿಯೇಬಲ್ನ ಮೌಲ್ಯವು ಬದಲಾಗುತ್ತಲೇ ಇರುತ್ತೆ. ವಿದ್ಯಾರ್ಥಿಗಳೇ, ಬಹುಪದೋಕ್ತಿ ಎಂದರೇನು ಎಂದು ನಿಮಗೆ ತಿಳಿದಿದೆಯೇ? ಬಹುಪದವು ಸಂಕಲನ, ವ್ಯವಕಲನ ಮತ್ತು ಗುಣಾಕಾರದಂತಹ ಗಣಿತದ ಕಾರ್ಯಾಚರಣೆಗಳೊಂದಿಗೆ ಸಂಯೋಜಿತವಾದ ಅಸ್ಥಿರ ಸ್ಥಿರಾಂಕಗಳು ಮತ್ತು ಘಾತಾಂಕಗಳನ್ನ ಒಳಗೊಂಡಿರುವ ಒಂದು ಅಭಿವ್ಯಕ್ತಿಯಾಗಿದೆ. ಬಹುಪದದ ಪ್ರಮಾಣಿತ ರೂಪವು ಅಲ್ಲಿ an-1 an-2 up to a1 a0
ವಿವಿಧ ಘಾತಾಂಕಗಳೊಂದಿಗೆ ಎಕ್ಸ್ನ ವೇರಿಯೇಬಲ್ಗಳ ಗುಣಾಂಕವಾಗಿವೆ. ಗುಣಾಂಕ ಬಹುಪದದ ಪ್ರತಿಯೊಂದು ಪದವು ಗುಣಾಂಕವನ್ನ ಹೊಂದಿರುತ್ತೆ. ಬಹುಪದದಲ್ಲಿ ಈಗ 8 ಘಟಕಗಳ ಉದ್ದದ ಚೌಕವನ್ನ ಪರಿಗಣಿಸಿ, ನಂತರ ಚೌಕದ ಪರಿಧಿಯ ಚೌಕದ ಎಲ್ಲಾ 4 ಬದಿಗಳ ಉದ್ದವನ್ನ ಒಟ್ಟುಗೂಡಿಸುತ್ತೆ. ಆದ್ರಿಂದ ಚೌಕದ ಪರಿಧಿಯು 4 × 8 = 32 ಘಟಕಗಳು. ಚೌಕದ ಬದಿಯ ಉದ್ದವು 5 ಘಟಕಗಳಿಗೆ ಬದಲಾದರೆ ಪರಿಧಿಯು 4 × 5 = 20 ಘಟಕಗಳಾಗಿರುತ್ತೆ. ಆದ್ರಿಂದ ಚೌಕದ ಉದ್ದವು ವೇರಿಯೇಬಲ್ ಆಗಿರುತ್ತೆ ಮತ್ತು ಉದ್ದದ ಪರಿಧಿಯ ಬದಲಾವಣೆಗಳ ಆಧಾರದ ಮೇಲೆ ಪರಿಧಿಯು ವೇರಿಯೇಬಲ್ ಆಗಿದೆ. ಇಲ್ಲಿ ನಾವು 4x ಅಭಿವ್ಯಕ್ತಿಯನ್ನ ಪಡಿತೇವೆ. ಅಲ್ಲಿ x ಒಂದು ವೇರಿಯೇಬಲ್ ಆಗಿದೆ. ಈಗ ಉದ್ದ x ಘಟಕಗಳ ಚೌಕವನ್ನ ಪರಿಗಣಿಸಿ. ನೀವು ಗಮನಿಸಿದರೆ ಅಭಿವ್ಯಕ್ತಿಗಳು ವೇರಿಯೇಬಲ್ನ ಘಾತಾಂಕಗಳಾಗಿ ಪೂರ್ಣ ಸಂಖ್ಯೆಗಳನ್ನ ಮಾತ್ರ ಹೊಂದಿವೆ. ಈ ರೂಪದ ಅಭಿವ್ಯಕ್ತಿಗಳನ್ನ ಒಂದೇ ವೇರಿಯೇಬಲ್ನಲ್ಲಿ ಬಹುಪದಗಳು ಎಂದು ಕರೆಯಲಾಗುತ್ತೆ. ಮೇಲಿನ ಉದಾಹರಣೆಗಳಲ್ಲಿ ವೇರಿಯೇಬಲ್ x ಆಗಿದೆ. ಅದೇ ರೀತಿ ವೇರಿಯೇಬಲ್ನ y ನಲ್ಲಿ ಬಹುಪದಗಳಾಗಿವೆ. ಸ್ಥಿರವಾಗಿ ಬಹುಪದೋಕ್ತಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಬಹುಪದೋಕ್ತಿಯ ಸ್ಥಿರವಾದ ಪದವನ್ನ ಹೊಂದಿದೆ ಎಂದು ಹೆಸರೇ ಹೇಳುತ್ತಿದೆ. ಟೂ, 3, -4, 1, 5, -7 ಹೀಗೆ ಎಲ್ಲಾ ಸಂಖ್ಯೆಗಳು ಸ್ಥಿರವಾಗಿರುತ್ತವೆ ಎಂದು ನಮಗೆ ತಿಳಿದಿದೆ. ವಾಸ್ತವವಾಗಿ ಸ್ಥಿರಾಂಕಗಳು ಮಾತ್ರವಲ್ಲದೆ ಸ್ಥಿರ ಬಹುಪದೋಕ್ತಿಗಳೂ ಇವೆ. ಸ್ಥಿರ ಬಹುಪದಗಳು ಬೀಜಗಣಿತದಲ್ಲಿನ ಬಹುಪದೋಕ್ತಿಯು ಸ್ಥಿರವಾದ ಬಹುಪದೋಕ್ತಿಯಾಗಿದ್ದು ಅದರ ಪದವಿಯ ಶೂನ್ಯಕ್ಕೆ ಸಮನಾಗಿರುತ್ತೆ. ಸ್ಥಿರವಾದ ಬಹುಪದವನ್ನ ಸೂಚಿಸುವ ಪ್ರಮಾಣಿತ ರೂಪವು f(x) = k ಆಗಿದೆ. ಇಲ್ಲಿ k ಒಂದು ನೈಜ ಸಂಖ್ಯೆ. ಶೂನ್ಯ ಬಹುಪದೋಕ್ತಿ ಸ್ಥಿರವಾದ ಬಹುಪದೋಕ್ತಿ ಶೂನ್ಯವನ್ನ ಬಹುಪದೋಕ್ತಿ ಎಂದು ಕರೆಯಲಾಗುತ್ತೆ. ವಿದ್ಯಾರ್ಥಿಗಳೇ, ಬೀಜಗಣಿತದ ಅಭಿವ್ಯಕ್ತಿ ಬಹುಪದೋಕ್ತಿ ಅಥವಾ ಇಲ್ಲವೇ ಎಂಬುದನ್ನ ನೀವು ಹೇಗೆ ಕಂಡುಹಿಡಿಯಬಹುದು? ಸರಿ, ಇದನ್ನ ನೋಡೋಣ. ಬಹುಪದಗಳ ವ್ಯಾಖ್ಯಾನದಿಂದ ಅಸ್ಥಿರಗಳ ಘಾತಾಂಕಗಳು ಪೂರ್ಣ ಸಂಖ್ಯೆಗಳು ಎಂಬುದು ಸ್ಪಷ್ಟವಾಗುತ್ತೆ. ನಾವು ಕೆಲವು ಬೀಜಗಣಿತದ ಅಭಿವ್ಯಕ್ತಿಗಳನ್ನ ನೋಡೋಣ ಮತ್ತು ಅವು ಬಹುಪದಗಳು ಅಥವಾ ಇಲ್ಲವೇ ಎಂಬುದನ್ನ ಕಂಡುಹಿಡಿಯೋಣ. ನೀವು ಮೊದಲು ಬೀಜಗಣಿತದ ಅಭಿವ್ಯಕ್ತಿಯನ್ನ ಗಮನಿಸಿದರೆ ಅದನ್ನ ಹೀಗೆ ಬರೆಯಬಹುದು. ಎರಡನೇ ಅವಧಿಯ x ನ ಶಕ್ತಿಯು -1 ಆಗಿದ್ದು ಅದು ಸಂಪೂರ್ಣ ಸಂಖ್ಯೆ ಅಲ್ಲ. ಆದ್ರಿಂದ ಇದು ಬಹುಪದವಲ್ಲ. ಹಾಗೆಯೇ ಇತರ ಎರಡು ಅಭಿವ್ಯಕ್ತಿಗಳಲ್ಲಿ
ಬಹುಪದದ ನಿಯಮಗಳು ಏನೆಂದು ನೋಡೋಣ. ಬಹುಪದದ ಅವಧಿ. ನಾವೊಂದು ವೇರಿಯೇಬಲ್‌ನಲ್ಲಿ ಬಹುಪದವನ್ನ ಹೇಗೆ ಸೂಚಿಸುತ್ತೇವೆ ಮತ್ತು ಅದರಲ್ಲಿರುವ ಪದಗಳ ಸಂಖ್ಯೆಯನ್ನ ಚರ್ಚಿಸೋಣ. ಒಂದು ವೇರಿಯೇಬಲ್‌ನಲ್ಲಿ ಬಹುಪದೋಕ್ತಿ. ಬಹುಪದೀಯ ವೇರಿಯೇಬಲ್ x ಎಂದು ಭಾವಿಸೋಣ. ನಾವದನ್ನ p ಆಫ್ x, q ಆಫ್ x ಅಥವಾ r ಆಫ್ x ಎಂದು ಬರೆಯಬಹುದು. ಕೆಲವು ಉದಾಹರಣೆಗಳನ್ನ ನೋಡೋಣ. ಈಗ ನಾವು ಏಕಪದ, ದ್ವಿಪದ, ತ್ರಿಪದ, ಪದಿಯ ಬಗ್ಗೆ ತಿಳಿಯೋಣ. ವಿದ್ಯಾರ್ಥಿಗಳೇ, ಮೊನೋಮಿಯಲ್ ಎಂದ್ರೆ ಏನು? ಬಹುಪದಗಳನ್ನ ಗಮನಿಸಿ. ಈ ಪ್ರತಿಯೊಂದು ಬಹುಪದೋಕ್ತಿಯು ಒಂದೇ ಪದವನ್ನ ಹೊಂದಿದೆ ಎಂದು ನೀವು ನೋಡ್ತೀರಾ? ಒಂದೇ ಪದವನ್ನ ಹೊಂದಿರುವ ಬಹುಪದೋಕ್ತಿಗಳನ್ನ ಏಕಪದೋಕ್ತಿಗಳು ಎಂದು ಕರೆಯಲಾಗುತ್ತೆ. ಮೋನೋ ಎಂದರೆ ಒಂದು ಎಂದು ಅರ್ಥ. ನಾವು ಏಕಪದಗಳು ಮತ್ತು ಅದರ ವ್ಯಾಖ್ಯಾನವನ್ನ ನೋಡಿದ್ದೇವೆ. ದ್ವಿಪದ ಮತ್ತು ತ್ರಿಪದಿಯನ್ನ ನೋಡೋಣ. ಈಗ ಈ ಕೆಳಗಿನ ಪ್ರತಿಯೊಂದು ಬಹುಪದೋಕ್ತಿಗಳನ್ನ ಗಮನಿಸಿ. ಇವುಗಳಲ್ಲಿ ಪ್ರತಿಯೊಂದರಲ್ಲಿ ಎಷ್ಟು ಪದಗಳಿವೆ? ಈ ಪ್ರತಿಯೊಂದು ಬಹುಪದವು ಕೇವಲ 2 ಪದಗಳನ್ನ ಹೊಂದಿದೆ. ಕೇವಲ 2 ಪದಗಳನ್ನ ಹೊಂದಿರುವ ಬಹುಪದಗಳನ್ನ ದ್ವಿಪದಗಳು ಎಂದು ಕರೆಯಲಾಗುತ್ತೆ. ದ್ವಿ ಅಂದ್ರೆ 2. ಅಂತೆಯೇ ಕೇವಲ 3 ಪದಗಳನ್ನ ಹೊಂದಿರುವ ಬಹುಪದಗಳನ್ನ ಟ್ರಿನೋಮಿಯಲ್ ಎಂದು ಕರೆಯಲಾಗುತ್ತೆ. 3 ಅಂದ್ರೆ 3. ತ್ರಿಪದಗಳ ಕೆಲವು ಉದಾಹರಣೆಗಳು ಹೀಗಿವೆ. ಬಹುಪದದ ಪದವಿಯ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಳೋಣ. ಬಹುಪದದ ಪದವಿ ಬಹುಪದೀಯ ಸಮೀಕರಣದಲ್ಲಿ ವೇರಿಯೇಬಲ್‌ನ ಅತ್ಯುನ್ನತ ಶಕ್ತಿಯನ್ನ ಬಹುಪದದ ಪದವಿ ಎಂದು ಕರೆಯಲಾಗುತ್ತೆ. ಉದಾಹರಣೆಗೆ ಬಹುಪದೀಯ ಸಮೀಕರಣದ ಪದವಿ. ವಿವಿಧ ವಿಧದ ಬಹುಪದೋಕ್ತಿಗಳಲ್ಲಿ ಬಹುಪದೋಕ್ತಿಯ ಪದವಿಯ ಬಗ್ಗೆ ತಿಳಿಯೋಣ. ರೇಖೀಯ ಬಹುಪದೋಕ್ತಿಯ ಬಗ್ಗೆ ನಾವು ಅಧ್ಯಯನ ಮಾಡೋಣ. ರೇಖೀಯ ಬಹುಪದೋಕ್ತಿ ಪದವಿ ಒಂದರೊಂದಿಗೆ ಬಹುಪದದ ರೇಖೀಯ ಬಹುಪದೋಕ್ತಿ ಎಂದು ಕರೆಯಲಾಗುತ್ತೆ. ಉದಾಹರಣೆಗೆ
ಆದ್ರಿಂದ ನೀವು ಸಮೀಕರಣಗಳನ್ನ ಗಮನಿಸಿದರೆ ಎಲ್ಲಾ ಸಂದರ್ಭಗಳಲ್ಲಿ ವೇರಿಯೇಬಲ್‌ನ ಶಕ್ತಿಯು 1 ಆಗಿರುತ್ತೆ ಮತ್ತು ಒಂದು ವೇರಿಯೇಬಲ್‌ನ ಅತ್ಯುನ್ನತ ಶಕ್ತಿಯಾಗಿದೆ. ಇದನ್ನ ಬಹುಪದದ ಪದವಿ ಎಂದು ಕರೆಯಲಾಗುತ್ತೆ. ಸರಿ, ಈಗ ನಾವು ಕ್ವಾಡ್ರಾಟಿಕ್ ಬಹುಪದೋಕ್ತಿಯ ಬಗ್ಗೆ ಕಲಿಯೋಣ. ಕ್ವಾಡ್ರಾಟಿಕ್ ಬಹುಪದೋಕ್ತಿ ಪದವಿ 2 ಹೊಂದಿರುವ ಬಹುಪದವನ್ನ ಕ್ವಾಡ್ರಾಟಿಕ್ ಬಹುಪದೋಕ್ತಿ ಎಂದು ಕರೆಯಲಾಗುತ್ತೆ. ಉದಾಹರಣೆಗೆ, ಬಹುಪದೋಕ್ತಿಯು ಅತ್ಯಧಿಕ ಶಕ್ತಿ 2 ನೀವು ಗಮನಿಸಿದರೆ ಮತ್ತು ಕ್ವಾಡ್ರೇಟ್ ಎಂಬ ಹೆಸರು ಚೌಕ ಎಂದರ್ಥ. ವಿದ್ಯಾರ್ಥಿಗಳೇ, ಘನ ಬಹುಪದದ ಬಗ್ಗೆ ನಿಮಗೆ ತಿಳಿದಿದೆಯೇ? ಪದವಿ 3 ಹೊಂದಿರುವ ಬಹುಪದವನ್ನ ಘನ ಬಹುಪದೋಕ್ತಿ ಎಂದು ಕರೆಯಲಾಗುತ್ತೆ. ಘನ ಬಹುಪದದ ಸಾಮಾನ್ಯ ರೂಪ ಇಲ್ಲಿ ಎ ಬಿ ಸಿ ಡಿ ನೈಜ ಸಂಖ್ಯೆಗಳು ಮತ್ತು ಎ ಇಸ್ ನಾಟ್ ಈಕ್ವಲ್ ಟು 0. ಆದ್ರಿಂದ ನಾವು 3 ವಿಭಿನ್ನ ವಿಧದ ಬಹುಪದಗಳ ಬಗ್ಗೆ ಕಲ್ತಿದ್ದೇವೆ. ನಂತರ ನಾವು ಬಹುಪದೋಕ್ತಿಗಳನ್ನ ನೋಡ್ತೇವೆ. ಅದರ ಪದವಿ 3ಕ್ಕಿಂತ ಹೆಚ್ಚಾಗಿರುವುದನ್ನ. ಇದನ್ನ ಸರಳವಾಗಿ ಬಹುಪದಗಳು ಎಂದು ಕರೆಯಲಾಗುತ್ತೆ. ಇದನ್ನ ಗಮನಿಸಿ. ಶೂನ್ಯ ಬಹುಪದದ ಪದವಿಯನ್ನ ವಿವರಿಸಲಾಗಿಲ್ಲ. ನಾವು ಕಲಿತ ಅಂಶಗಳನ್ನ ಸಂಕ್ಷಿಪ್ತವಾಗಿ ಹೇಳೋಣ. ನೆನಪಿಡಬೇಕಾದ ಅಂಶಗಳು ಏನಂದ್ರೆ, ಬಹುಪದವು ಗಣಿತದ ಕಾರ್ಯಾಚರಣೆಗಳೊಂದಿಗೆ ಸಂಯೋಜಿತವಾದ ಅಸ್ಥಿರ, ಸ್ಥಿರಾಂಕಗಳು ಮತ್ತು ಘಾತಗಳನ್ನ ಒಳಗೊಂಡಿರುವ ಅಭಿವ್ಯಕ್ತಿಯಾಗಿದೆ. ಬಹುಪದದ ಪ್ರಮಾಣಿತ ರೂಪವು ಭಿನ್ನರಾಶಿ ಅಥವಾ ಅಭಾಗಲಬ್ಧ ಘಾತಗಳೊಂದಿಗೆ ಬೀಜಗಣಿತದ ಅಭಿವ್ಯಕ್ತಿಗಳು ಬಹುಪದಗಳಲ್ಲ. ಏಕಪದವು ಕೇವಲ ಒಂದು ಪದವನ್ನ ಹೊಂದಿದೆ, ದ್ವಿಪದಕ್ಕೆ 2 ಪದಗಳಿವೆ ಮತ್ತು ತ್ರಿಪದಿಗಳು 3 ಪದಗಳನ್ನ ಹೊಂದಿದೆ. ಬಹುಪದದ ಪದವಿಯು ಅದರ ವೇರಿಯೇಬಲ್‌ನ ಅತ್ಯುನ್ನತ ಶಕ್ತಿಯಾಗಿದೆ. ರೇಖೀಯ ಬಹುಪದೋಕ್ತಿಗಳು ಪದವಿ 1, ಕ್ವಾಡ್ರಾಟಿಕ್ ಬಹುಪದೋಕ್ತಿಯು ಪದವಿ 2 ಮತ್ತು ಘನ ಬಹುಪದೋಕ್ತಿಯು ಪದವಿ 3 ಹೊಂದಿದೆ.